2 ದಿನ ನಡೆದ ಚಿಂತನಾ ಸಭೆ ಬಳಿಕ ಕೇಸರಿ ಪಡೆ ಈಗ ಆಕ್ಟಿವ್ ಆಗಿದೆ. ಇನ್ನು ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಒಂದು ರೀತಿಯಾಗಿ ಟಾರ್ಗೆಟ್ ಕೊಟ್ಟ ಹಿರಿಯರು ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಕೈಪಡೆ ವೈಫಲ್ಯದ ಬಗ್ಗೆ ಜನರ ಗಮನಕ್ಕೆ ತರಲು ಸೂಚನೆಯನ್ನ ನೀಡಿರುವಂತದ್ದು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಜನರು ಕೂಡ ಬೇಸತ್ತು ಹೋಗಿದ್ದಾರೆ. ಜಾತಿ ಗಣತಿಯ ವಿರುದ್ಧ ಹಲವು ಸಮುದಾಯಗಳ ಸಿಟ್ಟು. ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ನಾಯಕರು ಇಲ್ಲಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 1 ಗಂಟೆಯ ಕಾಲ ರಸ್ತೆಯನ್ನ ತಡೆದು ಹೋರಾಟವನ್ನ ಮಾಡಿರುವಂತದ್ದು. ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. 2 ದಿನ ನಡೆದ ಚಿಂತನಾ ಸಭೆ ಬಳಿಕ ಕೇಸರಿ ಪಡೆ ಈಗ ಆಕ್ಟಿವ್ ಆಗಿರುವಂತದ್ದು. ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಈಗಾಗಲೇ ಹಿರಿಯರು ಕೂಡ ಟಾರ್ಗೆಟ್ ಅನ್ನ ಕೊಟ್ಟಿರುತ್ತಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ರಾಜ್ಯ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಹಿರಿಯ ನಾಯಕರು. ಸರ್ಕಾರದ ವೈಫಲ್ಯದ ಬಗ್ಗೆ ಸಾರ್ವಜನಿಕರಿಗೆ ಗಮನಕ್ಕೆ ತರಲು ಇಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಒಂದು ರೀತಿಯಾಗಿ ಈ ಜಾತಿ ಗಣತಿ ವಿರುದ್ಧ ಸಮುದಾಯದ ನಾಯಕರು ಇಲ್ಲಿ ಬೇಸತ್ತು ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಚಿಂತನಾ ಸಭೆ ಬಳಿಕ ಬಿಜೆಪಿ ನಾಯಕರಿಗೆ ಈಗ ಒಂದ್ ರೀತಿಯಾಗಿ ಸಿಕ್ಕ ಬೂಸ್ಟ್ ಅಂತಾನೆ ಹೇಳ್ಬೋದು. ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಹಿರಿಯ ನಾಯಕರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಮೊನ್ನೆ ಅಷ್ಟೇ ರಾಜ್ಯದಲ್ಲಿ ನಡೆದಂತ 2 ದಿನಗಳ ಕಾಲ ಏನ್ ಬಿಜೆಪಿಯ ಚಿಂತನಾ ಸಭೆ ನಡೀತು. ಇದರಲ್ಲಿ ಹಲವು ಪ್ರಮುಖರು ಕೂಡ ಭಾಗಿಯಾಗಿದ್ರು. ಮೊದಲನೇದಾಗಿ ಪ್ರಮುಖರು ಯಾರೆಲ್ಲ ಅಂತ ನೋಡ್ತಾ ಹೋದ್ರೆ BL ಸಂತೋಷ್ ಆಗಿರೋದು, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ರಾಧಾ ಮೋಹನ್ ದಾಸ್ ಇವರೆಲ್ಲರ ನೇತೃತ್ವದಲ್ಲಿ ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ಪ್ರಮುಖವಾಗಿ BL ಸಂತೋಷ್ ಅವರು ರಾಜ್ಯ ನಾಯಕರಿಗೆ ಕಿವಿ ಹಿಂಡು ಅಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ರಾಜ್ಯ ಸರ್ಕಾರ ಪ್ರತಿದಿನ ಒಂದ್ ರೀತಿಯಾಗಿ 6 ಮತ್ತೆ 4 ರೀತಿಯಲ್ಲಿ ಒಂದೊಂದು ಹಗರಣಗಳಾಗಿರ್ಬೋದು, ಒಂದೊಂದು ತಪ್ಪುಗಳು ಮಾಡ್ತಾ ಇದ್ದು ಕೂಡ ನೀವ್ ಯಾವ್ದನ್ನು ಕೂಡ ಇಟ್ಕೋತಿಲ್ಲ, ನೀವ್ ಯಾವ್ದನ್ನು ಬಿಗಿಯಾಗಿ ಹೋರಾಟವನ್ನ ಮಾಡ್ತಿಲ್ಲ, ಯಾವುದೇ ಹೋರಾಟ ಮಾಡಿದ್ರು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಿಲ್ಲ. ಯಾಕೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಾವ್ ಈಗಲೇ ಒಗ್ಗಟ್ಟಾಗ್ಬೇಕು, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಈಗಾಗಲೇ ಬೀದಿಗಿಳಿಬೇಕಿತ್ತು, ನೀವು ಇಲ್ಲಿವರೆಗೂ ಕೂಡ ಯಾಕೆ ಸುಮ್ನಿದ್ದೀರಾ ಅಂತ ಒಂದ್ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದು ಅವರು ಭಾಷಣ ಮಾಡುವಂತ ಸಂದರ್ಭ. ಎಲ್ಲ ಒಂದ್ ಕಡೆ ರಾಜ್ಯ ನಾಯಕರಿಗೆ ಅದೇ ಒಂದು ಬೂಸ್ಟರ್ ಡೋಸ್ ಸಿಕ್ಕಂತೆ ಆಗಿದೆ. ಹಲವು ಟಾಸ್ಕ್ ಗಳನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಆ ಟಾಸ್ಕ್ ನ ನಿಟ್ಟಿನಲ್ಲಿ ಈಗಾಗಲೇ ಸೆಪ್ಟೆಂಬರ್ 24ನೇ ತಾರೀಕು, ಇನ್ನು 3 ದಿನಗಳ ಕಾಲ ಆದ್ಮೇಲೆ ಇರುವಂತ ಸೆಪ್ಟೆಂಬರ್ 24ರಂದು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನ ನಡೆಸ್ಕೊತಿದ್ದಾರೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ರಸ್ತೆ ತಡೆದು 1 ಗಂಟೆಗಳ ಕಾಲ ರಸ್ತೆ ತಡೆದು ಹೋರಾಟಕ್ಕೆ ಈಗಾಗಲೇ ಮುಂದಾಗಿದೆ. ಪ್ರಮುಖವಾದ ಕಾರಣಗಳು ಅಂದ್ರೆ ಈಗಾಗಲೇ ಜಾತಿ ಗಣತಿ ವಿರೋಧ ವ್ಯಕ್ತಪಡಿಸಿ, ಮತ್ತೆ ಇನ್ನೊಂದು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಸ್ತೆ ಗುಂಡಿಗಳನ್ನ ವಿರೋಧ ವ್ಯಕ್ತಪಡಿಸಿ 1 ಗಂಟೆಗಳ ಕಾಲ ರಸ್ತೆ ತಡೆಯಲು ಮುಂದಾಗಿದೆ. ಆದ್ರೆ ಪೊಲೀಸರು ಇದಕ್ಕೆ ಯಾವ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.